ಜಾತಿ ಗಣತಿ ವರದಿ ಅನುಷ್ಠಾನಕ್ಕೆ ತರ್ತಾರ ಸಿಎಂ. ತಮ್ಮ ಅವಧಿಯಲ್ಲೇ ಜಾತಿ ಗಣತಿ ಜಾರಿ ಮಾಡೋದಕ್ಕೆ ರೆಡಿಯಾಗಿದ್ದಾರೆ ಸಿಎಂ ಕೂಡ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ. ತಾವು ಜಾರಿ ಮಾಡದೇ ಇದ್ರೆ ಬೇರೆಯವರು ಮಾಡುವುದಿಲ್ಲ ಎಂಬ ಲೆಕ್ಕಾಚಾರವನ್ನ ಸಿಎಂ ಸಾಹೇಬರು ಕೂಡ ಹಾಕೊಂಡಂಗಿದೆ. ಹಾಗಾಗಿ ತಾವು ಕೆಳಗಿಳಿಯುವ ಮುನ್ನವೇ ವರದಿ ಅನುಷ್ಠಾನಕ್ಕೆ ತರುವಂತ ನಿರ್ಧಾರದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ವರದಿ ಅನುಷ್ಠಾನ ಮಾಡಿಗೆ ಕೆಳಗಿಳಿಯುವಂತ ನಿರ್ಧಾರದಲ್ಲಿ ಇದ್ದಂಗೆ ಕಾಣಿಸ್ತಾ ಇದೆ. ಈ ಮೂಲಕ ಅಹಿಂದ ಸಮುದಾಯಗಳ ಒಗ್ಗಟ್ಟಿಗೆ ಪ್ರಯತ್ನ ಪಡೋದು, ಸ್ವಪಕ್ಷೀಯರ ವಿರೋಧದ ನಡುವೆ ಕೂಡ ಗಣತಿ ಅನುಷ್ಠಾನಕ್ಕೆ ಚಿಂತನೆಯನ್ನ ನಡೆಸಲಾಗಿದೆ. ದಲಿತ ಒಬಿಸಿ ಸಮುದಾಯಗಳಿಗೆ ನ್ಯಾಯ ಕೊಡುವ ಬಗ್ಗೆ ಆಲೋಚಿಸಿದ್ದಾರೆ. ಮುಂದಿನ ಚುನಾವಣೆಗಳಲ್ಲೂ ಇದು ಫಲ ನೀಡಲಿದೆ ಎಂಬ ಲೆಕ್ಕಾಚಾರ ಹಾಕೊಂಡಿದ್ದಾರೆ. ಗಣತಿ ವರದಿ ಮಾಡುವ ಮೂಲಕ ಹೆಸರು ಉಳಿಸಿಕೊಳ್ಳುವಂತ ಲೆಕ್ಕಾಚಾರಕ್ಕೂ ಕೂಡ ಬಂದಿದ್ದಾರೆ. ಹಾಗಾಗಿ ಜಾತಿ ಗಣತಿ ವರದಿ ಜಾರಿಗೆ ರೆಡಿ ಆಗಿದ್ದಾರೆ. ಸಿಎಂ ಕೂಡ ಉತ್ಸುಕರಾಗಿದ್ದಾರೆ. ಸಿಎಂ ಕೂಡ ಲೆಕ್ಕಾಚಾರ ಹಾಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಇವತ್ತಿಗೂ ಸಿಎಂ ಸಿದ್ದರಾಮಯ್ಯನವರನ್ನ ಅಹಿಂದ ಸಮುದಾಯದ ನಾಯಕ ಅಂತ ಕರೀತಾರೆ. ಅವ್ರಿಗೇನಾದ್ರೂ ಸಮಸ್ಯೆ ಆಯ್ತು ಅಂದ್ರೆ ಈ ಮೂಢ ಹಗರಣವನ್ನೇ ತೆಗೆದುಕೊಳ್ಳಿ. ಇಡೀ ಅಹಿಂದ ಸಮುದಾಯದ ನಾಯಕರುಗಳು ಸಿದ್ದರಾಮಯ್ಯನವ್ರು ಬೆನ್ನಿಗೆ ನಿಂತಿದ್ರು. ಜಾತ ಬೇರೆ ಹೊರಟಿದ್ದಾರೆ ಒಂದು ಕಡೆಯಲ್ಲಿ. ಸೊ ಹೀಗೆಲ್ಲ ಇರಬೇಕಾದ್ರೆ ನಾನೇ ಇದನ್ನ ಅನುಷ್ಠಾನಕ್ಕೆ ತರಬೇಕು, ಈ ಮುಖಾಂತರವಾಗಿ ನನ್ನ ವರ್ಚಸ್ಸನ್ನು ಉಳಿಸ್ಕೋಬೇಕು ಅನ್ನೋ ಪ್ಲಾನ್ ಅಲ್ಲಿ ಇದ್ದಾರೆ. ಇವಾಗ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಈ ಜಾತಿ ಗಣತಿ ಜಟಾಪಟಿ ಅನ್ನೋದು ಬಹಳ ದಿನಗಳಿಂದಲೂ ಇತ್ತು. ಸ್ವಲ್ಪ ಮಟ್ಟಿಗೆ ಇತ್ತೀಚಿನ ದಿನಗಳಲ್ಲಿ ಮೂಡ ಹಗರಣ ಅದು ಇದು ಅಂತ ಸೈಲೆಂಟ್ ಆಗಿತ್ತು. ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ನಾಯಕರುಗಳು ಸಭೆ ಮಾಡಿದ್ದಾರೆ. ಯಾವ ರೀತಿಯಾಗಿ ಸಿಎಂ ಮೇಲೆ ಒತ್ತಡ ಹೇರುವಂತ ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ದಾರೆ ಮತ್ತು ಸಿಎಂ ಕೂಡ ಈ ಅನುಷ್ಠಾನಕ್ಕೆ ತರುವಂತ ನಿಟ್ಟಿನಲ್ಲಿ ಎಷ್ಟು ಉತ್ಸುಕರಾಗಿದ್ದಾರೆ ಅಂತ. ಖಂಡಿತ ನೀತಿ. ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ವರದಿ ಅಂತೇಳಿ ಜಾತಿ ಗಣತಿ ವರದಿಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಡ್ತಿದ್ರು. ಇಂದಿನ ಅಧಿಕಾರದ ಅವಧಿಯಲ್ಲೇ ಆಯೋಗಕ್ಕೆ ಕೊಟ್ಟಿದ್ರು. ಕಾಂತರಾಜ್ ಅವರ ಆಯೋಗ ವರದಿಯನ್ನ ಸಲ್ಲಿಕೆ ಮಾಡಿತ್ತು. ಆದ್ರೆ ವರದಿಯನ್ನ ಒಪ್ಕೊಳ್ಳೋದಕ್ಕೆ ಆಗಿನ ಸರ್ಕಾರ ಸಿದ್ದರಾಮಯ್ಯ ಅವರು ಕೆಳಗಿಳಿಬೇಕಾಯ್ತು. ತದನಂತರದಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ್ರು. ಆಗ್ಲೂ ಕೂಡ ಅವರು ಒಪ್ಕೊಳ್ಳಿಲ್ಲ. ನಂತರ ಬಿಜೆಪಿ ಸರ್ಕಾರದ ಅವಧಿಯಲ್ಲೂ ಕೂಡ ವರದಿಯನ್ನ ಒಪ್ಕೊಳ್ಳಿಲ್ಲ. ಮತ್ತೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ ನಂತರ ವರದಿಯನ್ನ ಜಯಪ್ರಕಾಶ್ ಹೆಗಡೆ ಅವರ ಚೇಂಜ್ ಆಗ್ತಾರೆ, ಒಬಿಸಿ ಆಯೋಗದ ಅಧ್ಯಕ್ಷರಾಗ್ತಾರೆ. ಆ ನಂತರ ಅವರು ಮತ್ತೊಮ್ಮೆ ಪರಿಶೀಲನೆಯನ್ನ ಮಾಡಿ ಈಗ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದರೆ ಮುಖ್ಯಮಂತ್ರಿಗಳು ಅದನ್ನ ಸ್ವೀಕರಿಸಿದ್ದಾರೆ. ಈಗ ವರದಿಯನ್ನ ಒಪ್ಪಿಕೊಂಡಿದ್ದಾಗಿದೆ, ಆದ್ರೆ ಅನುಷ್ಠಾನಕ್ಕೆ ತರಬೇಕಾಗಿದೆ. ಅನುಷ್ಠಾನ ತರೋದಕ್ಕೆ ಕೂಡ ಮತ್ತೆ ಈಗ ಪ್ರಬಲವಾದಂತ ವಿರೋಧ ಈಗ ಎದುರಾಗಿದೆ. ಮುಖ್ಯಮಂತ್ರಿಗಳಿಗೆ ಸ್ವಪಕ್ಷೀಯ ಸಚಿವರೇ ತೀವ್ರವಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಕ್ಕಲಿಗ ಮತ್ತೆ ಲಿಂಗಾಯತ ಸಮುದಾಯದ ಸಚಿವರು, ನಾಯಕರು ತೀವ್ರವಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದ್ರೆ ಪ್ರಸಕ್ತ ಸಲ್ಲಿಸಿರುವಂತಹ ವರದಿಯಲ್ಲಿ ದಲಿತ ಸಮುದಾಯ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ರಾಜ್ಯದಲ್ಲಿದೆ. ತದನಂತರದಲ್ಲಿ ಒಬಿಸಿ ಸಮುದಾಯಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿದೆ ಅನ್ನುವಂಥದ್ದನ್ನ ಅಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಹಾಗಾಗಿ ಈ ವರದಿಯನ್ನು ಒಪ್ಪಿಕೊಂಡಿದ್ದೆ ಆದ್ರೆ ಮುಂದೆ ಬರುವಂತಹ ಚುನಾವಣೆಗಳಲ್ಲಿ ನಮ್ಗೆ ಹಿನ್ನಡೆಯಾಗಬಹುದು ಅನ್ನುವಂಥದ್ದು ಮೇಲ್ವರ್ಗದ ನಾಯಕರ ಒಂದು ಅಭಿಮತ. ಹಾಗಾಗಿ ಈ ವರದಿಯನ್ನ ಯಾವುದೇ ಕಾರಣಕ್ಕೂ ಕೂಡ ಅನುಷ್ಠಾನಕ್ಕೆ ತರೋದು ಬೇಡ. ಈಗ ಒಪ್ಕೊಂಡಾಗಿದೆ, ಆದ್ರೆ ಅನುಷ್ಠಾನ ಬೇಡ, ಅದನ್ನ ಹಾಗೆ ಪೆಂಡಿಂಗ್ ಇಡೋಣ ಅನ್ನುವಂತ ಸಲಹೆಗಳನ್ನ ಮೇಲ್ವರ್ಗದ ನಾಯಕರು ಕೊಟ್ಟಿದ್ದಾರೆ. ಆದ್ರೆ ಪ್ರಸಕ್ತ ಸನ್ನಿವೇಶದಲ್ಲಿ ಈಗ ಸಿದ್ದರಾಮಯ್ಯ ಅವರು ಯಾವಾಗ ಮೂಢ ಹಗರಣ ಅವರ ತಲೆ ಮೇಲೆ ಬಂತು, ಈ ಸಂದರ್ಭದಲ್ಲಿ ಯಾವಾಗ ಏನು ಬೇಕಾದ್ರೂ ಆಗ್ಬಹುದು ಅನ್ನುವಂತಹ ಆತಂಕ ಮುಖ್ಯಮಂತ್ರಿಗಳಲ್ಲಿದೆ. ಜೊತೆಗೆ ತಾವೇ ಮಾಡಿಸಿದಂತಹ ಈ ಒಂದು ಜಾತಿ ಗಣತಿ ವರದಿಯನ್ನ ಅನುಷ್ಠಾನಕ್ಕೆ ತರಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಕೂಡ ಹೊರಟಿದ್ದಾರೆ. ಅದರ ಜೊತೆಗೆ ಅಹಿಂದ ಸಮುದಾಯಗಳ ನಾಯಕರು ಪ್ರಬಲವಾಗಿ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಯಾವಾಗ ವರದಿಯನ್ನ ಸರ್ಕಾರ ಸ್ವೀಕಾರ ಮಾಡ್ತು ಆಗಿನಿಂದಲೂ ಕೂಡ ವರದಿಯನ್ನ ಕೂಡಲೇ ಅನುಷ್ಠಾನಕ್ಕೆ ತರಬೇಕು ಅಂತೇಳಿ ಪ್ರಬಲ ಒತ್ತಡ ಇದೆ. ನಿನ್ನೆ ಕೂಡ ಖಾಸಗಿ ಹೋಟೆಲ್ನಲ್ಲಿ ಎಚ್.ಎಂ. ರೇವಣ್ಣ ಅವರ ನೇತೃತ್ವದಲ್ಲಿ ಅಹಿಂದ ಸಮುದಾಯಗಳ ಮುಖಂಡರು ಸಭೆಯನ್ನ ನಡೆಸಿದ್ರು. ಆ ಸಭೆಯಲ್ಲಿ ಆದಷ್ಟು ಬೇಗ ಈ ವರದಿಯನ್ನ ಅನುಷ್ಠಾನಕ್ಕೆ ತರಬೇಕು, ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನ ನಾವು ತರಬೇಕು ಅನ್ನುವಂತ ನಿರ್ಧಾರವನ್ನ ನಿನ್ನೆ ನಡೆದಂತ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ. ಇದರ ಜೊತೆಗೆ ಈ ಮೂಢ ಹಗರಣದ ಬಿಸಿಯಲ್ಲೇ ಇರುವಂತ ಮುಖ್ಯಮಂತ್ರಿಗಳು ಕೂಡ ಈ ಜಾತಿ ಗಣತಿ ವರದಿಯನ್ನ ನಾನೇ ಅನುಷ್ಠಾನಕ್ಕೆ ತಂದು ಹೋಗ್ಬೇಕು, ಜಾರಿಗೆ ತಂದು ಹೋಗ್ಬೇಕು ಅನ್ನುವಂತ ನಿರ್ಧಾರಕ್ಕೆ ಬಂದಿದ್ದಾರೆ. ಸರ್ಕಾರದಲ್ಲಿ ಸ್ವಪಕ್ಷೀಯ ವಿರೋಧದ ನಡುವೆಯೂ ವರದಿಯನ್ನ ಅನುಷ್ಠಾನಕ್ಕೆ ತಂದಿದ್ದೆ ಆದ್ರೆ ನನ್ನ ಹೆಸರು ಮುಂದಿನ ದಿನಗಳಲ್ಲಿ ಉಳ್ಕೊಳ್ಳುತ್ತೆ ಅನ್ನುವಂಥದ್ದು ಮುಖ್ಯಮಂತ್ರಿಗಳಲ್ಲಿರುವಂತಹ ಲೆಕ್ಕಾಚಾರ. ಸೊ ಹಾಗಾಗಿ
ಈ ಅಹಿಂದ ಸಮುದಾಯಗಳನ್ನ ಜಾತಿ ಗಣತಿಯನ್ನ ಅನುಷ್ಠಾನಕ್ಕೆ ತಂದಿದ್ದೆ ಆದ್ರೆ ಆ ಸಮುದಾಯಗಳಿಗೆ ನ್ಯಾಯ ಸಿಗತ್ತೆ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಅವರು ಮೇಲಕ್ಕೆ ಬರ್ತಾರೆ, ಕೊನೆಯವರೆಗೂ ಕೂಡ ನನ್ನ ಹೆಸರನ್ನ ಹಾಗೆ ಚಿರಸ್ಥಾಯಿಯಾಗಿ ಉಳಿಸ್ಕೊಳ್ತಾರೆ ಅನ್ನುವಂತ ಲೆಕ್ಕಾಚಾರ, ಅಭಿಮತ ಮುಖ್ಯಮಂತ್ರಿಗಳದ್ದು. ಹಾಗಾಗಿ ವಿರೋಧ ಇದ್ರೂ ಕೂಡ ಅದನ್ನ ಅನುಷ್ಠಾನಕ್ಕೆ ತರಬೇಕು. ಮತ್ತೆ ರಾಜ್ಯ ರಾಜಕಾರಣದಲ್ಲೂ ಕೂಡ ಅದು ಒಂದು ರೀತಿಯಾದಂತ ಪಲ್ಲಟವನ್ನ ಮಾಡಬಹುದು. ಯಾಕೆಂದ್ರೆ ಈ ಸಮುದಾಯಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿದೆ ಅನ್ನುವಂಥದ್ದು ವರದಿಯಿಂದ ಬಹಿರಂಗವಾಗಿದ್ದೇ ಆದ್ರೆ ಆ ಸಮುದಾಯಗಳು ಒಟ್ಟಾಗುವಂತ ಒಂದು ಸಾಧ್ಯತೆಗಳು ಆಗತ್ತೆ. ಆಗ ಅದರ ಒಂದು ಲಾಭವನ್ನ ಪಕ್ಷಕ್ಕೆ ಆಗತ್ತೆ ಅನ್ನುವಂತ ಲೆಕ್ಕಾಚಾರ ಕೂಡ ಇದರ ಹಿಂದೆ ಇದೆ. ಸೊ ಹಾಗಾಗಿ ಇದನ್ನ ನನ್ನ ಅವಧಿಯಲ್ಲೇ ತರಬೇಕು ಅನ್ನುವಂತ ನಿಟ್ಟಿನಲ್ಲಿ ಲೆಕ್ಕಾಚಾರವನ್ನ ಹಾಕ್ತಾ ಇದ್ದಾರೆ. ಒಂದು ವೇಳೆ ಏನಾದ್ರೂ ಈ ಮೂಢ ಸಂಕಷ್ಟದಲ್ಲಿರುವಂತ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನ ಕೊಡುವಂತ ಸಂದರ್ಭ ಎದುರಾಗಿದ್ದೇ ಸಾಧ್ಯವಾದ್ರೆ ಆಗ ಈ ವರದಿಯನ್ನ ಅನುಷ್ಠಾನ ಮಾಡಿ ಅವರು ಕೆಳಗಿಳಿಯುವಂತ ಒಂದು ಸಾಧ್ಯತೆಗಳು ಕೂಡ ಇದೆ ನೀತಿ. ಆ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಕೂಡ ಯೋಚನೆಯನ್ನ ಮಾಡ್ತಾ ಇದ್ರೆ ಜಾತಿ ಗಣತಿಯನ್ನ ಅನುಷ್ಠಾನಕ್ಕೆ ತರುವ ಮೂಲಕ ಅದು ವೋಟರ್ನ ಪ್ಲಸ್ ಮಾಡಿಕೊಳ್ಳುವಂತದ್ದು ಮುಂದೆ ಬರುವಂತಹ ಚುನಾವಣೆಗಳಲ್ಲೂ ಕೂಡ ಈ ತಳ ಸಮುದಾಯಗಳು, ಅಹಿಂದ ಸಮುದಾಯಗಳು, ಅಲ್ಪಸಂಖ್ಯಾತ ಸಮುದಾಯ ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಲ್ಬೇಕು ಅನ್ನುವಂತ ಲೆಕ್ಕಾಚಾರ ಇದರ ಹಿಂದೆ ಇದೆ. ಹಾಗಾಗಿ ಮುಖ್ಯಮಂತ್ರಿಗಳು ಕೂಡ ಈ ಗಣತಿಯನ್ನ ಜಾರಿಗೆ ತರೋದಕ್ಕೆ ವಿರೋಧ ಇದ್ರೂ ಕೂಡ ಈಗಾಗಲೇ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಓಕೆ, ಥ್ಯಾಂಕ್ ಯು ಶಿವು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.